ಡಿಫಾಲ್ಟ್ ಫಾಂಟ್ ಸೈಜ್ ಮತ್ತು ಸ್ಟೈಲ್ ಕೇಳಿದ್ರು. ಒಂದೆರಡು ಸಲ ಎಕ್ಸಾಮ್ದಾಗ ಕೇಳ್ಯಾರಿ ಅದನ್ನು, ಹೌದ್ರಾ ರೀ? ಸೊ ಎಲ್ಲದ್ರಾಗ ರೀ ಎಮ್ ಎಸ್ ವರ್ಡ್ ಇರಲಿ, ಎಕ್ಸೆಲ್ ಇರಲ್ರಿ, ಹೌದಾ? ಅದೊಂದು ಪಾಯಿಂಟ್ ಮಿಸ್ ಆಗ್ಯದ, ಅದನ್ನು ಬರ್ಕೊಂಡ್ಬಿಡೋಣ ರೀ ನಾವೀಗ, ಮತ್ತೆ ನೆನಪು ಬರೋಕ್ಕಿಲ್ಲ. ಓಕೆ, ಸೊ ಇದು ನಿಮ್ಗೆ ಎಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸ್ತದೆ, ನಿಮ್ಗೆ ಎಲ್ಲಿ ಇಂಪಾರ್ಟೆಂಟ್ ಅನಿಸ್ತದೆ ಅಲ್ಲಿ ಬರ್ಕೊಂಡ್ಬಿಡ್ರಿ ಅದನ್ನು, ಹೌದಾ ರೀ? ಎಮ್ ಎಸ್ ವರ್ಡ್, ಎಕ್ಸೆಲ್, ಎಮ್ ಎಸ್ ವರ್ಡ್ ಎಕ್ಸೆಲ್ ಇನ್ನು ಎಮ್ ಎಸ್ ವರ್ಡ್ ಎಕ್ಸೆಲ್ ಈ ಎರಡು ಅಪ್ಲಿಕೇಶನ್ ರೀ ಫಾಂಟ್ ಸೈಜ್ ರೀ, ಫಾಂಟ್ ಸೈಜ್ ಈಗ ಸದ್ಯ ಇರೋದು ಹೆಂಗದ ಅಂತಂದ್ರೆ ಈಗಿಂದ 11 ಬರ್ತದೆ ರೀ, ಇಲ್ಲದ ನೋಡ್ರಿ ಎಷ್ಟದ ರೀ? 11 ಅದ. ಆಮೇಲೆ ಇದರ ಸ್ಟೈಲ್ ಯಾವ್ದಂದ್ರೆ ಕ್ಯಾಲಿಬ್ರಿ ಅಂತ ಬರ್ತದ್ರಿ, ಹೌದ್ರಾ ರೀ? ಇದು ಬೈ ಡಿಫಾಲ್ಟ್ ಅಂತ ಹೇಳ್ತಾರ್ರಿ. ಫಾಂಟ್ ನ ಸೈಜ್ ಎಷ್ಟು ಇರ್ತದಂದ್ರೆ 11 ಇರ್ತದ್ರಿ. ಇನ್ನು ಫಾಂಟ್ ಸ್ಟೈಲ್ ರೀ, ಫಾಂಟ್ ಸ್ಟೈಲ್ ಯಾವ್ದು ಇರ್ತದಂದ್ರೆ ರೀ ಕ್ಯಾಲಿಬ್ರಿ, ಹೌದ್ರಾ ರೀ? ಸೊ ಇದನ್ನ ಸ್ವಲ್ಪ ನೆನಪಿರ್ರಿ, ನಿನ್ನೆ ಕೇಳಿದ್ರು, ಥ್ಯಾಂಕ್ ಯು. ಹಿಂಗೇನಾದ್ರೂ ಮಿಸ್ ಆಗಿ ಅಂದ್ರೆ ಹೇಳ್ತಾ ಇರ್ರಿ. ಸೈಜ್ ಎಷ್ಟು ಇರ್ತದ್ರಿ? 11 ಇರ್ತದ್ರಿ ಬೈ ಡಿಫಾಲ್ಟ್. ಓಕೆ, ಸೊ ಇದೊಂದು ಪಾಯಿಂಟ್ ಬರ್ಕೊಂಡಿರ್ರಿ ಎಲ್ಲದ್ರಾಗೂ. ಎಮ್ ಎಸ್ ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು ರೀ, ಎರಡು ಕಡೆ ಅಪ್ಲೈ ಆಗ್ತತ್ರಿ. ಏನಂದ್ರೆ ರೀ, ಯಾವಾಗ ನಾವು ಓಪನ್ ಮಾಡ್ತೀವಿ, ಒಂದು ಎಕ್ಸೆಲ್ ಓಪನ್ ಮಾಡ್ತೀವಿ ಅಥವಾ ವರ್ಡ್ ಓಪನ್ ಮಾಡ್ತೀವಿ, ಅದಕ್ಕೆ ಬೈ ಡಿಫಾಲ್ಟ್ ಅಂತ ಕರಿತೀವಿ. ಬೈ ಡಿಫಾಲ್ಟ್ ಫಾಂಟ್ ಸೈಜ್ ಎಷ್ಟು ಇರ್ತೈತೆ ಅಂದ್ರೆ 11 ರೀ. ಇನ್ನು ಫಾಂಟ್ ಸೈಜ್ 11. ಇನ್ನು ಸ್ಟೈಲ್ ಯಾವ್ದು ಇರ್ತದೆ ಅಂದ್ರೆ ಕ್ಯಾಲಿಬ್ರಿ ರೀ. ಇದೊಂದು ಪಾಯಿಂಟ್ ಬರೆದಿಟ್ಕೊಂಡ್ಬಿಡ್ರಿ, ನಿನ್ನೆ ಬ್ರದರ್ ಹೇಳಿದ್ರು, ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನ ಒಂದು ಫಾರ್ಮುಲಾ ಉಳ್ಕೊಂಡಿದ್ರಿ ನನ್ನ ಕಡೆ, ಯಾವಾಗಂದ್ರೆ ರೀ, ಯಾವ್ದ್ರಿ? ರೌಂಡ್ ಅಪ್ ರೀ, ಹೌದ್ರಾ ರೀ? ರೌಂಡ್ ಅನ್ನೋ ಒಂದು ಫಾರ್ಮುಲಾ ನನ್ನ ಕಡೆ ಉಳ್ಕೊಂಡದ್ರಿ. ಸೊ ಇದು ಹೆಂಗಂದ್ರೆ ರೀ, ತೋರಿಸ್ತೀನಿ ಒಂದ್ಸಲ ನೋಡ್ಬಿಡೋಣ ಅಂತ ರೀ. ಎಕ್ಸಾಂಪಲ್ ನಾನೀಗಿಲ್ಲಿ 2.1 ಅಂತ ಕೊಟ್ಟಿದ್ದೀನಿ ರೀ, ಹೌದಾ? ನಾವು ಮ್ಯಾಥಮೆಟಿಕಲಿ ನೋಡ್ಕೊಂತ ಹೋದಾಗ ಏನಾಗುತ್ತೆ ಅಂದ್ರೆ 2.1 ಇತ್ತು ಅಂದ್ರೆ ರೌಂಡ್ ಮಾಡ್ದೇವು ಅಂದ್ರೆ ಇದು 2 ಆಗ್ತದ್ರಿ. 2.2 ಕೊಟ್ರೆ 2ನೇ ರೀ, ಹೌದ್ರಾ ರೀ? 2.3 2, 2.4 2, 2.5 ಅಂತಂದ್ರೆ ಅದು ಏನಾಗ್ತದೆ ಅಂದ್ರೆ 3 ಮುಂದೆ ಡಿಜಿಟ್ ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಅದನ್ನ ಇಲ್ಲಿ ಮಾಡೋಣ, ಈಕ್ವಲ್ ಟು ರೌಂಡ್ ಓಪನ್ ಬ್ರಾಕೆಟ್, ಹೌದ್ರಾ ರೀ? ಇರುವಂತ ಸೆಲ್ ರೀ, ಅಲ್ಲಿ ನಂಬರ್ ಆದ್ರೂ ಕೊಡ್ಬೋದು, ಸೆಲ್ ಆದ್ರೂ ಕೊಡ್ಬೋದು, ರೆಫರೆನ್ಸ್ ಕೊಡ್ಬೋದು. ಈಗ ಸೆಲ್ ಯಾವ್ದಾದ್ರಿ? ಇದು B3 ರೀ. ಓಕೆ, ಕಾಮ ಕೊಟ್ಬಿಟ್ಟು ನಾವಿಲ್ಲಿ ಏನ್ ಕೊಡ್ಬೇಕಂತಂದ್ರೆ 0 ಅಂತ ಕೊಟ್ವಿ ಅಂತ ಇಟ್ಕೊಳ್ಳೋಣಂತ್ರಿ. ಸೊ 0 ಕೊಟ್ಟು ಅಂದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿರುವಂತಹ ದತ್ತಾಂಶದ ರೌಂಡ್ ಅಪ್ ರೌಂಡ್ ಹೇಳ್ತಿರ್ತದೆ. ಎಕ್ಸಾಂಪಲ್ ಈಗ 2.2 ಕೊಟ್ರೆ ಏನಾಗ್ತದ್ರಿ? 2ನೇ ಬರ್ತದ್ರಿ. 2.3 ಕೊಟ್ರೆ 2, 2.4 2, ಅಗೇನ್ 2.5 ಕೊಟ್ಟೇವೆ ಅಂದ್ರೆ ಅವಾಗ ಮುಂದಿನ ಡಿಜಿಟ್ ತೋಲಕ್ ಸ್ಟಾರ್ಟ್ ಆಗ್ತದ್ರಿ, ಹೌದ್ರಾ ರೀ? ಸೊ ಇದೊಂದು ಫಾರ್ಮುಲಾ ಬರ್ಕೊಂಡ್ಬಿಡ್ರಿ. ಇಲ್ಲಿ ಈ ಹಿಂದೆ ನೀವು ಎಲ್ಲಿ ಬರ್ದಿರಿ ಆ ಫಾರ್ಮುಲಾಗಳದಾಗ ಅಲ್ಲೇ ಬರ್ದ್ಬಿಡ್ರಿ ಇದನ್ನು ಸಹ. ಶೋ ಫಾರ್ಮುಲಾ, ಹೌದ್ರಾ ರೀ? ನೀವು ಈ ಹಿಂದೆ ಎಲ್ಲಿ ಬರ್ಕೊಂಡ್ರಲ್ಲ ಫಾರ್ಮುಲಾಗಳು ಅಲ್ಲೇ ಬರೀರಿ ರೌಂಡ್ ಅಂತ ಅನ್ನೋದು. ಇದು ಒಂದೆರಡು ಸಲ ಎಕ್ಸಾಮ್ದಾಗ ಬಂದಿದ್ದದ. ಸೆಲ್ ರೆಫರೆನ್ಸ್ ಅಥವಾ ನಂಬರ್, ದೆನ್ ನಾವಲ್ಲಿ ಏನು ರೌಂಡ್ ಮಾಡ್ಬೇಕಾಗಿದೆ, 0 ಬೇಕು. 2 ಕೊಟ್ಟರೆ ಅಲ್ಲಿ ಏನಂತಂದ್ರೆ 0 ಪಾಯಿಂಟ್ ಆದ್ಮೇಲೆ ಅಂಕೆಗಳು ಎಷ್ಟು ಪ್ರಿಂಟ್ ಆಗಬೇಕು ಅನ್ನೋದಿರ್ತದ್ರಿ. ಸೊ ನಮ್ಗೆ 0 ಪ್ರಿಂಟ್ ಆಗಬೇಕಾಗಿತ್ತು ಅಂತಂದ್ರೆ ನಾವು ಹೋಲ್ ನಂಬರ್ ಕನ್ವರ್ಟ್ ಮಾಡಕ್ಕೆ ಬರ್ಕೊಂಡ್ರಿ ರೀ. ಇದಕ್ಕೇನು ಡೆಫಿನೇಷನ್ ಬರೆಯೋದು ಬೇಡ್ರಿ. ಅದು ಅಚ್ಚ ನೀವು ಅದ್ರ ಮುಂದೆ ಎಕ್ಸ್ಪ್ಲೇನ್ ಅದ್ರ ಬಗ್ಗೆ ಬರೋಣ್ರಿ ರೀ. ಇದು ಬರ್ಕೊಂಡ್ರೆ ಫಾರ್ಮುಲಾ ರೀ. ಓಕೆ, ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಮೊತ್ತವನ್ನು ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಮೊತ್ತವನ್ನು ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಮೊತ್ತವನ್ನು ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಮೊತ್ತವನ್ನು ಈಗ ಒಂದೇ ಕ್ವಶನ್ ರೀ. ಈಗ ಇಲ್ಲಿ ಪಾಯಿಂಟ್ನಾಗ ಬಂದವ ಅಂದ್ರೆ ಅದಕ್ಕೆ ಯಾವ ನಂಬರ್ ಅಂತೀರಿ? ವಿಥೌಟ್ ಪಾಯಿಂಟ್ ಬಂದವಂದ್ರೆ ಯಾವ ನಂಬರ್ ಅಂತೀರಿ? ಡೆಸಿಮಲ್ ನಂಬರ್ ಅಂದ್ರೆ ಯಾವ ರೀ?
ಪಾಯಿಂಟ್ ಇರೋವ್ರಿ. ಈ ಪಾಯಿಂಟ್ ಇರ್ಲಾರ್ದೆ ಬರೋ ನಂಬರ್ಗೆ ಏನಂತೀರಿ? ನ್ಯಾಚುರಲ್ ನಂಬರ್ ಅಂತೀವ್ರೆ. ಯಾವ ನಂಬರ್ ಅಂತೀರಿ? ಕನ್ನಡದಾಗ ಹೇಳ್ಬಿಡ್ರಿ, ಅದಕ್ಕೇನಿಲ್ಲ. ನಮ್ಗೆ ನ್ಯಾಚುರಲ್ ನಂಗೆ ಅರ್ಥನೇ ಆಗಂಗಿಲ್ಲ, ಅದಕ್ಕೆ ಕನ್ನಡದಾಗ ಹೇಳಲ್ಲ. ಸಾದಾ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ರೀ. ಹಾಂ ರೀ, ಬರ್ಕೊಂಬಿಡ್ರಿ. ಈಗ ನಾನು ಸ್ವಾಭಾವಿಕ ಅದೇ ಹೇಳಿದ್ನಲ್ರಿ, ನಮ್ಮ ಭಾಳಷ್ಟು ನಮ್ಮ ಕನ್ನಡದ ಪದಗಳೇ ನಮಗೆ ಅರ್ಥ ಆಗಂಗಿಲ್ಲ, ಅದ್ರ ಮೀನಿಂಗೇ ಗೊತ್ತಿಲ್ಲ ನಮಗೆ. ನಾನು ಇಂಗ್ಲೀಷ್ನಾಗ ಅದ್ರ ಓ ಎಸ್ ಕರೆಕ್ಟ್ ಅಂತೀವಿ ನಾವು. ಹೌದ್ರಾ ರೀ? ಹೋಲ್ ನಂಬರ್ ಅನ್ಬೋದ್ರಾ? ಓಕೆ. ಡೆಸಿಮಲ್ ನಂಬರ್, ಹೋಲ್ ನಂಬರ್ ಅನ್ಬೋದ್ರಾ ರೀ? ಓಕೆ, ಬರ್ಕೊಂಬಿಡ್ರಿ. ರೌಂಡ್ ಅಂತ ಬರ್ದ್ರಿ. ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಮೊತ್ತ ಡೆಸಿಮಲ್ನಿಂದ ಅಥವಾ ಡೆಸಿಮಲ್ ಸಂಖ್ಯೆಯಿಂದ, ಎರಡು ಒಂದೇ. ಡೆಸಿಮಲ್ನಿಂದ ಹೋಲ್ ನಂಬರ್ ಸ್ಪೆಲ್ಲಿಂಗ್ ಬೇಕ್ರೆ? ಹೋಲ್ ನಂಬರ್ ಡೆಸಿಮಲ್ನಿಂದ ಹೋಲ್ ನಂಬರ್ ಆಗಿ ಪರಿವರ್ತಿಸಲು ಯಾವದ್ರಿ? ರೌಂಡ್ ಈ ಒಂದು ಫಂಕ್ಷನ್ ಅಥವಾ ಫಾರ್ಮುಲಾ ಅಥವಾ ಸೂತ್ರ ಬಳಸುತ್ತಾರೆ. ಮುಂದೆ ಹೋಗೋಣ್ರೆ ರೀ. ಓಕೆ, ನೆಕ್ಸ್ಟ್ ಈಗ ಇನ್ನ ಒಂದಿಷ್ಟು ಇದಾದ್ಮೇಲೆ ಬರ್ತದ್ರಿ. ಯಾವಾಗಂತಂದ್ರೆ ತೆಗಿಯಣ್ರೆ, ಇದು ನಡೀತದ್ರೆ ತೆಗಿಲ್ರಿ ಇದನ್ರಿ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಯಾವಾಗಂದ್ರೆ ರೀ ರಿವ್ಯೂ. ಈ ಹಿಂದೆ MS ವರ್ಡ್ನಾಗ ನಾವು ರಿವ್ಯೂ ನೋಡ್ದೇವ್ರಿ. ಅದೇ ನೋಡಿದಾಗ ಇಲ್ಲಿ ಏನಿತ್ತಂದ್ರೆ ಸ್ಪೆಲ್ಲಿಂಗ್ ಚೆಕ್ ಅಥವಾ ಸ್ಪೆಲ್ಲಿಂಗ್ ಅಂತಿತ್ರಿ, ಆಮೇಲೆ ರಿಸರ್ಚ್ ಅಂತಿತ್ತು, ಆಮೇಲೆ ಥೀಸಸ್ ಇತ್ತು, ಟ್ರಾನ್ಸ್ಲೇಟ್ ಇತ್ತು. ಇವಿಷ್ಟು ನೋಡಿದ್ದೀವ್ರಿ. ಅದಾದ್ಮೇಲೆ ಇಲ್ಲೂ ಕೂಡ ಏನೈತಂದ್ರೆ ಕಮೆಂಟ್ ಅಂತಾನೆ ಐತ್ರಿ MS ವರ್ಡ್ನಾಗ. ಇಲ್ಲೂ ಸಹ ಕಮೆಂಟ್ ಅಂತಾನೆ ಅದ. ಸೊ ಕಮೆಂಟ್ ಅನ್ನ ನಮ್ಗೆ ಗೊತ್ತಾಗಿದ್ರಿ ಸರ್, ಏನಂದ್ರೆ ಯಾವ್ದಾದ್ರೂ ಒಂದು ಪದಕ್ಕೆ ಒಂದಿಷ್ಟು ಟಿಪ್ಪಣಿ ಬರ್ದಿಡಕ್ರಿ. ಹಾಗೆ ಈಗ MS ವರ್ಡ್ನ ಟಿಪ್ಪಣಿ ಬರ್ದಿವಿ ಸರ್, ಎಕ್ಸೆಲ್ನಾಗ ಟಿಪ್ಪಣಿ ಎಸ್ ಇನ್ನು ಸಹ ಬರಿಬೋದ್ರಿ. ಅಲ್ಲಿ ಒಂದು ಪದಕ್ಕಾದ್ರೆ ಇಲ್ಲಿ ಏನಾಗ್ತದಂದ್ರೆ ಒಂದು ಸೆಲ್ಲಿಗೆ ಅಂತ ಹೇಳ್ತೀವ್ರಿ. ಈಗ ಇಲ್ಲಿ ಸ್ವಲ್ಪ ಇದು ಇಂಪಾರ್ಟೆಂಟ್ ಅನಿಸ್ತದ್ರಿ. ಯಾಕಂದ್ರೆ ರೀ ಇಲ್ಲಿ ಇದು ಕೊಡೋಣ ಅಂತ. ಈಗ ಕಮೆಂಟ್ ಅಂತ ಕೊಡೋಣ, ನೀವು ಕಮೆಂಟ್ ಇಲ್ಲಿ ತಗೊಂಡು ಇಲ್ಲಿ ಕೊಡ್ತೀನಿ ರೀ. ಫಾರ್ ಎಕ್ಸಾಂಪಲ್, ಆಸ್ ಪರ್ ಆಧಾರ್ ಕಾರ್ಡ್ ಅಂತ ಕೊಟ್ಟಿರ್ತೀನಿ. ಅಂದ್ರೆ ಇದರ ಅರ್ಥ ನೀವು ಇಲ್ಲಿ ಕೊಡುವಂತಹ ನೇಮ್ ಹ್ಯಾಂಗ್ ಇರ್ಬೇಕಾಗಿತ್ತಂದ್ರೆ ಆಧಾರ್ನಾಗ ಏನು ಸ್ಪೆಲ್ಲಿಂಗ್ ಅದಾವ ಅದ್ರ ಹಾಗೆ ಬರ್ಬೇಕ್ರಿ. ಇದಕ್ಕೊಂದು ಕಮೆಂಟ್ ಕೊಟ್ಟಿನ್ರಿ ಸರ್. ಇದು ಕಮೆಂಟ್ ಕಾಮನ್ ಅದಕ್ಕೆ ಹಿಂಗೆ ಮಾಡಿವಲ್ರಿ. ಆದ್ರೆ ಇಲ್ಲಿ ವಿಶೇಷ ಏನದಂತಂದ್ರೆ ರೀ ಕೆಂಪು ಚುಕ್ಕೆ ರೀ. ಹೌದ್ರಾ ರೀ? MS ಎಕ್ಸೆಲ್ ಅಥವಾ ಸ್ಪ್ರೆಡ್ ಶೀಟ್ನ ನಮ್ಮ ಎಕ್ಸಾಮ್ದಾಗ ಕೇಳಿದ ಏನಂತಂದ್ರೆ ಹಸಿರು ಚುಕ್ಕೆ ಮತ್ತು ಕೆಂಪು ಚುಕ್ಕೆ ಕೇಳ್ಯಾರ್ರಿ. ಹಸಿರು ಚುಕ್ಕೆ ಗೊತ್ತಾಗ್ಯದ್ರಿ, ಏನ್ ಹೇಳ್ತದ್ರಿ? ಹಾ, ಫಾರ್ಮುಲಾದಲ್ಲಿನ ದೋಷ ಅಥವಾ ಸೂತ್ರದಲ್ಲಿನ ದೋಷ ಅಥವಾ ಎರರ್ಸ್ ಇನ್ ಅ ಫಾರ್ಮುಲಾ. ನೆಕ್ಸ್ಟ್ ಕೆಂಪು ಚುಕ್ಕೆ ರೀ, ಆ ಸೆಲ್ಗೆ ಏನದರಿ ಕಮೆಂಟ್ ಅದ ಅಂತ ಹೇಳ್ಕೊಡ್ತದ. ಹೌದ್ರಾ ರೀ? ಇವೆರಡು ಬರ್ಕೊಂಡಿರಿ ಪಾಯಿಂಟ್ ರೀ. ಆಗ್ಯದಲ್ರಿ? ಪದೇ ಪದೇ ಬರೆಯೋದಾಡ್ರಿ. ಸೊ ಇದು ಒಂದು ಸಲಕ್ರಿ ಏನಂದ್ರೆ ಕೆಂಪು ಚುಕ್ಕೆ ಬರುತ್ತೆ ಅನ್ನೋದಕ್ಕೆ ನಾವಿಲ್ಲಿ ಕಮೆಂಟ್ ಅನ್ನ ನಾವು ನೋಡ್ಬೇಕಾಗ್ತದೆ. ಯಾವ ದೃಷ್ಟಿಯಿಂದ? ಎಕ್ಸಾಮ್ ದೃಷ್ಟಿಯಿಂದ. ಮುಂದೆ ನಾವು ಕೆಲಸ ಮಾಡೋ ಟೈಮ್ನಾಗ್ರಿ ಸರ್, ಈ ಕಡೆ ಮೂಲೆ ಕೆಂಪು ಬಂದದ್ರಿ, ಅದೇನಾದ್ರೂ ಡೇಂಜರ್ ಅದೇನ್ರಿ? ಇಲ್ಲಿಲ್ರಿ, ಅಲ್ಲಿ ಕಮೆಂಟ್ ಅದ ರೀ. ಹೌದ್ರಾ ರೀ? ಕ್ಲಿಯರ್ ಅದ ಅದೇನ್ರಿ? ಓಕೆ, ನೆಕ್ಸ್ಟ್ ಇದು ಅದು ನೋಡ್ರಿ ಇಂಪಾರ್ಟೆಂಟ್. ಯಾವ್ದಂದ್ರೆ ಚೇಂಜಸ್. ಓಕೆ, ಸೊ ನಾವು ಕೆಲಸ ಮಾಡಿದ್ರೆ ಇಂಪಾರ್ಟೆಂಟ್, ಎಕ್ಸಾಮ್ ಬರಿಬೇಕಂದ್ರೆ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ಗೆ ಬರೋದು ಯಾವ್ದಂದ್ರೆ ರೀ ಪ್ರೊಟೆಕ್ಟ್ ಶೀಟ್ ಅಂತ ಬರ್ತದ್ರಿ. ಓಕೆ, ಪ್ರೊಟೆಕ್ಟ್ ಶೀಟ್ ಅಂತದ. ಈ ಹಿಂದೆ MS ವರ್ಡ್ನಾಗೂ ಏನಂತಂದ್ರೆ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅಂತಿತ್ತು. ನೆನಪದ್ರೆ ರೀ? ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅಂದ್ರೆ ಏನಾಗ್ತಿತ್ರಿ? ಅಲ್ಲಿ ನಾವು ಇರುವಂತ ದತ್ತಾಂಶ ಏನಾದ್ರೂ ಚೇಂಜಸ್ ಮಾಡಬೇಕು ಆಗಿತ್ತಂದ್ರೆ ಪಾಸ್ವರ್ಡ್ ಕೊಡ್ಬೇಕಾಗ್ತಿತ್ತು, ನಾವು ಪ್ರೊಟೆಕ್ಟ್ ಮಾಡ್ತಿದ್ವಿ. ಹಾಗೆ ಇಲ್ಲಿ ಏನ್ ಕೇಳ್ತಾನಂದ್ರೆ ಫಸ್ಟಿಗೆ ಪ್ರೊಟೆಕ್ಟ್ ಶೀಟ್ ಅಂತದ್ರಿ. ಶೀಟ್ ಅಂದ್ರೆ ನಾವು ಕೆಲಸ ಮಾಡ್ತಿರುವಂತಹ ಶೀಟ್ ರೀ. ಇನ್ನ ಪ್ರೊಟೆಕ್ಟ್ ಬುಕ್ ಅಂತದ್ರಿ. ಬುಕ್ ಅಂದ್ರೆ ಈ ಎಲ್ಲಾ ಶೀಟ್ಗಳನ್ನ ಒಳಗೊಂಡಿರುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬುಕ್ ಅಂತ ಕರಿತೀವ್ರಿ. ಹೌದ್ರಾ ರೀ? ಇನ್ನು MS ವರ್ಡ್ನಾಗ ಯಾವ್ದಾದ್ರು ಒಂದು ಫೈಲ್ ಅನ್ನ ನೀವು ಬೈ ಡಿಫಾಲ್ಟ್ ಆಗಿ ಅಂದ್ರೆ ಯಾವುದೇ ನೇಮ್ ಕೊಟ್ಟಿಲ್ಲ ಸರ್, ನಾನು ಸೇವ್ ಮಾಡಿದ್ದೀನಿ ಅಂದ್ರೆ ಅದು ಏನಂತ ಸೇವ್ ಆಗ್ತದ್ರಿ? ಡಾಕ್ಯುಮೆಂಟ್ 1, ಡಾಕ್ಯುಮೆಂಟ್ 2, ಡಾಕ್ಯುಮೆಂಟ್ 3 ಅಂತ ಆಗ್ತದ್ರಿ. ಹಾಗೆ ಎಕ್ಸೆಲ್ನಾಗ ನಾ ಯಾವುದೇ ನೇಮ್ ಕೊಡ್ಲಾರ್ದೆ ಸೇವ್ ಮಾಡದಂದ್ರೆ ಬೈ ಡಿಫಾಲ್ಟ್ ಆಗಿ ಬುಕ್ ಅಂತ ಆಗ್ತದ್ರಿ. ಸೊ ಹಾಗಿದ್ರೆ ಈ ಎಲ್ಲಾ ಶೀಟ್ಗಳನ್ನ ಒಳಗೊಂಡಿರೋದಕ್ಕೆ ನಾವೇನಂತ ಕರಿತೀವ್ರಿ? ಬುಕ್ ಅಂತ ಕರಿತೀವಿ. ನೆನ್ಪಿರ್ತದ್ರೆ ರೀ? ನಾವು ಸ್ಪ್ರೆಡ್ ಶೀಟ್ ನ ಕೆಲಸ ಮಾಡ್ತಾ ಇದೀವಿ ಸರ್. ಆ ಸ್ಪ್ರೆಡ್ ಶೀಟ್ ಅಂದ್ರೆ ಎಕ್ಸೆಲ್ ಅಪ್ಲಿಕೇಶನ್ ಸರ್. ಈ ಎಕ್ಸೆಲ್ ಅಪ್ಲಿಕೇಶನ್ ಅಥವಾ ಸ್ಪ್ರೆಡ್ ಶೀಟ್ ಅನ್ನ ಓಪನ್ ಮಾಡಿದಾಗ ನನಗೆ ಪ್ರಸ್ತುತವಾಗಿ 3 ಶೀಟ್ಗಳು ಕಾಣ್ತಾವ ಸರ್. ಅವಕ್ಕೆ ಸ್ಪ್ರೆಡ್ ಶೀಟ್ ಅಂತ ಕರಿತೀವ್ರಿ. ಆ 3 ಶೀಟ್ನಾಗ ಯಾವ್ದಾದ್ರು ಒಂದು ಶೀಟ್ ಮೇಲೆ ನಾ ಕೆಲಸ ಮಾಡಕತ್ತೀನಿ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವ್ರಿ?
ವರ್ಕ್ ಶೀಟ್ ಅಂತಂದಿರಿ. ಈಗ ನನಗೆ ಯಾವುದಾದ್ರೂ ಒಂದು ಕೆಲಸ ಮಾಡುವಂತಹ ಅಥವಾ ಆಕ್ಟಿವ್ ಶೀಟ್ ಅಥವಾ ವರ್ಕ್ ಶೀಟ್, ಆ ಒಂದು ಶೀಟಿಗೆ ನನಗೆ ಪ್ರೊಟೆಕ್ಟ್ ಮಾಡಬೇಕಾಗಿತ್ತಂದ್ರೆ ಪ್ರೊಟೆಕ್ಟ್ ಶೀಟ್ ಅಂತ ಕರಿತೀನಿ ಸರ್. ಸರ್ ಇಲ್ರಿ, ಆ ಎಲ್ಲಾ ಶೀಟ್ಗಳು ಒಳಗೊಂಡಿರೋದಕ್ಕೆ ಏನಂತ ಕರಿತೀವ್ರಿ? ಬುಕ್ ಅಂತ ಕರಿತೀವ್ರಿ. ಹಾಗಿದ್ರೆ ಆ ಬುಕ್ ಅನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗಿತ್ತಂದ್ರೆ ವರ್ಕ್ ಬುಕ್ ರೀ. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪ್ರೊಟೆಕ್ಟ್ ವರ್ಕ್ ಬುಕ್ ಅಂತ ಕರಿತೀವಿ. ನೆನಪಿರ್ತದ್ರೆ ರೀ? ಈಗ ಸ್ವಲ್ಪ ಅದ್ರ ಡಿಫ್ರೆನ್ಸ್ ನೋಡ್ಬಿಡೋಣ್ರಿ ಹ್ಯಾಂಗ್ ಕೆಲಸ ಮಾಡ್ತಾನ. ಈಗ ಯಾವ ಶೀಟ್ ಮೇಲೆ ಕೆಲಸ ಮಾಡ್ತೀರಿ ನೀವು ರೀ? ಎರಡನೆಯ ಶೀಟ್ ರೀ, ಶೀಟ್ ನಂಬರ್ 2. ಹೋದ್ರೆ ಸೆಕೆಂಡ್ ಶೀಟ್ ನಾಗಿದ್ದಿ. ಈಗ ಇದನ್ನ ಪ್ರೊಟೆಕ್ಟ್ ಶೀಟ್ ಅಂತ ಕೊಡ್ತೀನಿ ರೀ. ಓಕೆ, ಪ್ರೊಟೆಕ್ಟ್ ಶೀಟಿಗೆ ಬರೋಣಂತ. ಇಲ್ಲಿ ಓಕೆ ಅಂತ ಬಿಡೋಣಂತ್ರಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗ ಸಾರಿ ಪಾಸ್ವರ್ಡ್ ಕೊಡ್ಬೇಕಾಗಿತ್ತು ನಾನು. ಎಂಟರ್ ದ ಪ್ರೊಟೆಕ್ಟ್ ಪಾಸ್ವರ್ಡ್, ಹೌದಲ್ರಿ? ಎಕ್ಸಾಂಪಲ್ ನಾನು 1 2 3 ಅಂತ ಕೊಟ್ಟು ರಾಜ್ ಅಂತ ಕೊಟ್ಟಿನ್ರಿ. ಹೌದ್ರಾ ರೀ? ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡೋಣ್ರಿ. ಈಗೇನು ಕೊಡೋಣಂದ್ರೆ 1 2 3 ಅಂತ ಕೊಟ್ಟು ಕ್ಯಾಪಿಟಲ್ R ಸ್ಮಾಲ್ a ಸ್ಮಾಲ್ j ಕೊಟ್ಟಿನ ಅಂತ ಇಟ್ಕೊಳ್ಳೋಮಂತ ಕೊಟ್ಟು ಓಕೆ ಅಂತ ಬಿಡೋಣಂತ್ರಿ. ಈಗ ಅದನ್ನ ರೀ ಎಂಟ್ರಿ ಮಾಡಂತ ಕೇಳ್ತಾನ್ರಿ. ಅದನ್ನ ಇನ್ನೊಂದ್ಸಲ ಕೊಡ್ತೀನಿ 1 2 3. ಈಗ ಕ್ಯಾಪಿಟಲ್ R ಸ್ಮಾಲ್ a ಸ್ಮಾಲ್ j ಇದನ್ನ ಕೊಟ್ಟು ಓಕೆ ಅಂತೀನ್ರಿ. ಓಕೆ, ಸೊ ಈಗ ಇದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನ ಕಟ್ ಮಾಡ್ಬೇಕ್ರಿ. ಶಾರ್ಟ್ ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ ಕಟ್ ಎಕ್ಸ್ ರೀ. ಕಂಟ್ರೋಲ್ ಪ್ಲಸ್ ಎಕ್ಸ್ ಹೊಡೆದೆ. ಹೇಳತ್ತ ನೋಡ್ರಿ ಅವನು, the cell or chart that you are trying to change is protected and therefore read only. ನೋಡಪ್ಪ, ನೀವು ಏನು ಮಾಡಕ್ ಹೊಂಟಿದ್ದಲ್ಲ ಅದನ್ನ ಏನೂ ಆಗಂಗಿಲ್ಲ, ಜಸ್ಟ್ ಓದ್ತೀನಂದ್ರೆ ಓದ್. ಹೌದ್ರಾ ರೀ? ನಾವು ಅದನ್ನ ಚೇಂಜಸ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ನಾವು ರೀಡ್ ಓನ್ಲಿ ಅಂತ ಕರಿತೀವಿ ರೀ. ಸರಿ, ಹೋಗ್ಲಿ ಬಿಡ್ರಿ ಸರ್, ಅದನ್ನ ನಾವು ಕಟ್ ಕಾಪಿ ಮಾಡೋದು ಬ್ಯಾಡ್ರಿ. ಇದಕ್ಕೊಂದು ಸ್ವಲ್ಪ ಚೇಂಜಸ್ ಕಲರ್ ಅದು ಕೊಡೋಣಂತ್ರಿ. ಹೋಮ್ನಾಗ ಹೋಗೋಣ ಅಂತ. ಇಲ್ಲಿ ಯಾವ್ರ ಆಕ್ಟಿವ್ ಅದಾವ್ರೆ? ಎಲ್ಲ ಡಿಆಕ್ಟಿವ್ ಅದ ನೋಡ್ರಿ. ಅದ್ರ ಅರ್ಥ ಇದು ಯಾವುದು ಮಾಡಕ್ ಬರಲ್ಲ ಅಂತ ಅರ್ಥ ರೀ. ಸರ್ ಓಕೆ, ಇದನ್ನ ಚಿಂತಿಲ್ರಿ. ಇದ್ರಾಗ ಏನೇನು ಮಾಡ್ಯಾರಲ್ರಿ ಅದು ಅಷ್ಟೇ ಇರ್ಲಕ್ರಿ. ನಾನು ಶೀಟ್ ನೇಮೇ ಚೇಂಜ್ ಮಾಡ್ತೀನಿ ಸರ್. ಸಾಧ್ಯ ಆಗ್ತಂತೀರ? ನೋಡಿ ಬಿಡಮ್ರಿ ಸರ್. ರೈಟ್ ಬಟನ್ ಕ್ಲಿಕ್ ಮಾಡ್ರಿ, ರೀನೇಮ್ ಅನ್ರಿ. ಹೌದಾ ರೀ? ಎಕ್ಸಾಂಪಲ್ ಇದನ್ನೇನು ಕೊಡೋಣ ಅಂತಂದ್ರೆ ಫಾರ್ಮುಲಾ ಅಂತ ಕೊಡೋಣಂತ್ರಿ. ಫಾರ್ಮುಲಾ ಶೀಟ್ ಅಂತ ಕೊಡೋಣಂತ್ರಿ. ಓಕೆ, ಇದನ್ನ ಕೊಟ್ಟು ಕ್ಲಿಕ್ ಮಾಡೋದು ಹೊರಗಡೆ ತೊಗೊಳ್ತೀರ ರೀ. ಓಕೆ, ಸೊ ಅದ್ರ ಅರ್ಥ ಏನ್ರಿ? ಈಗ ನಾನು ಕೆಲಸ ಮಾಡತ್ತಿರುವಂತಹ ಶೀಟ್ನಲ್ಲಿನ ದತ್ತಾಂಶಗಳನ್ನ ಮಾತ್ರ ಅದು ಪ್ರೊಟೆಕ್ಟ್ ಮಾಡತ್ತದ್ರಿ. ಆದ್ರೆ ಆ ಶೀಟಿಗೆ ಏನು ಪ್ರೊಟೆಕ್ಟ್ ಇಲ್ರಿ. ಸರ್ ಹಂಗಂದ್ರೆ ಡಿಲೀಟು ಆಗ್ತದೆ ನೋಡಮಲ್ರಿ, ಆಗ್ತದಲ್ರಿ? ಓಕೆ, ಒಂದೇ ಸಿಂಪಲ್ ಏನು ಗೊತ್ತಿರ್ಬೇಕು ಗೊತ್ತ್ರೆ, ಇಲ್ಲಿ ಆಕ್ಟಿವ್ ಅದ ಅಂದ್ರೆ ವಸ್ತು ಆತವ ಅಂತ ಅರ್ಥ ರೀ. ಇಲ್ಲಿ ಆಕ್ಟಿವ್ ಅದ ಅಂತಂದ್ರೆ ವಸ್ತು ಕಾರ್ಯ ಆತವ ಅಂತ ಅರ್ಥ. ಇಲ್ಲಿ ಆಕ್ಟಿವ್ ಇಲ್ಲ ಅಂತಂದ್ರೆ ಅದು ಯಾವುದೂ ಆಗಲ್ಲ ಅಂತ ಅರ್ಥ ರೀ. ಕ್ಲಿಯರ್ ಅದ ರೀ? ಸೊ ವರ್ಕ್ ಶೀಟ್, ಪ್ರೊಟೆಕ್ಟ್ ವರ್ಕ್ ಶೀಟ್ ಅನ್ನೋದು ಏನಂತ ಕೆಲಸ ಮಾಡ್ತದಂದ್ರೆ ರೀ, ನಾವು ಕೆಲಸ ಮಾಡುತ್ತಿರುವ ಶೀಟ್ನಲ್ಲಿನ ದತ್ತಾಂಶಗಳನ್ನು ಮಾತ್ರ ಅದು ಸೇವ್ ಮಾಡ್ತದ್ರಿ. ಅದೇ ಯಾವ್ದ್ರಿ? ಪ್ರೊಟೆಕ್ಟ್ ಶೀಟ್ ರೀ. ಸರ್ ಈಗ ಅನ್ಪ್ರೊಟೆಕ್ಟ್ ಮಾಡೋಣಂತ್ರಿ. ಕ್ಲಿಕ್ ಮಾಡೋಣಂತ. ಪಾಸ್ವರ್ಡ್ ನಂಗೆ ನೆನಪದ ಸರ್ 1 2 3 RAJ ಅಂತ ಕೊಟ್ಟೆ. ಓಕೆ ಅಂತೀನಿ. ದ ಪಾಸ್ವರ್ಡ್ ಇಸ್ you supplied is not correct. Verify that the caps lock key is off and be sure that use correct capitalization. ಯಾಕಂದ್ರೆ ನಾನು ಅವಾಗ ಹೇಳಿದ್ದೆ ಕ್ಯಾಪಿಟಲ್ R ಅಂತ ಮೆನ್ಷನ್ ಮಾಡಿದ್ದೆ. ಹೌದ್ರಾ ರೀ? ಸೊ ಹಾಗಿದ್ರೆ ಪಾಸ್ವರ್ಡ್ ನಲ್ಲಿ ಏನಾಗತ್ತಂದ್ರೆ ಕೇಸ್ ಸೆನ್ಸಿಟಿವ್ ಅಂತ ಕರಿತೀವ್ರಿ. ಈಗ ಕೇಸ್ ಸೆನ್ಸಿಟಿವ್ ಅಂತಂದ್ರೆ ರೀ, ಕೇಸ್ ಅಂದ್ರೆ ನಮ್ಗೆ ಗೊತ್ತಾಗೆ ಸರ್ ಅಪ್ಪರ್ ಕೇಸು ಲೋವರ್ ಕೇಸು ಅಂತ ಕಲ್ತೀವ್ರಿ ಸರ್. ಸೊ ಕೇಸ್ ಸೆನ್ಸಿಟಿವ್ ಅಂತಂದ್ರೆ ಕೇಸ್ ಅನ್ನ ಅಥವಾ ನಾವು ಕ್ಯಾಪಿಟಲ್ ಸ್ಮಾಲ್ ಮಾಡಿರುವಂತ ಒಂದು ಲೆಟರ್ಗಳನ್ನ ಅದು ಬಹಳಷ್ಟು ಮಹತ್ವ ಕೊಡ್ತದ ಅಂತ ಅರ್ಥ ರೀ. ಪಾಸ್ವರ್ಡ್ ಬಹಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಈಗ ಸರಿಯಾದ ಪಾಸ್ವರ್ಡ್ ಕೊಡ್ತೀನಿ ರೀ. 1 2 3 ಕ್ಯಾಪಿಟಲ್ R ಸ್ಮಾಲ್ a ಸ್ಮಾಲ್ j ಕೊಟ್ಟು ಎಂಟ್ರಿ ಮಾಡ್ತೀನಿ ರೀ. ಈಗ ತಗೊಂಡ್ರಿ. ಈಗ ಇಲ್ಲಿ ಬಂದು ನೀವು ಬೇಕಾದ್ರೆ ಕಟ್ ಕಾಪಿ ಪೇಸ್ಟ್ ಮಾಡ್ರಿ ಅಥವಾ ಸ್ಟೈಲ್ ಚೇಂಜ್ ಮಾಡ್ರಿ, ಎಲ್ಲನೂ ಇಲ್ಲ ಆಗ್ತಾವ ಅಂತ ಅರ್ಥ ರೀ. ಕ್ಲಿಯರ್ ಅದಾರ ರೀ? ಓಕೆ, ಇನ್ನು ಎರಡನೇ ಆಯ್ಕೆ ರೀ, ಇಲ್ಲಿ ಇನ್ನೊಂದು ಯಾವ್ದಂದ್ರೆ ಪ್ರೊಟೆಕ್ಟ್ ವರ್ಕ್ ಬುಕ್ ಅಂತ ಐತ್ರಿ. ಹೌದ್ರಾ ರೀ? ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿ ನೋಡೋಣಂತ್ರಿ. ಇಲ್ಲಿ ಏನಂತಂದ್ರೆ ಪ್ರೊಟೆಕ್ಟ್ ಸ್ಟ್ರಕ್ಚರ್ ಅಂಡ್ ವಿಂಡೋಸ್ ಇದನ್ನ ಕೊಟ್ಟು ಇಲ್ಲಿ ಕೊಡೋಣಂತ್ರಿ ಪಾಸ್ವರ್ಡ್. ಇದಕ್ಕೊಂದು ಕೊಡೋಣ. ಫಾರ್ ಎಕ್ಸಾಂಪಲ್ ಇದನ್ನ 4 5 6 ಇದನ್ನ ಕೊಟ್ಟು KLB ಅಂತ ಕೊಡೋಣ್ರಿ. ಓಕೆ ಅಂದ್ಬಿಡೋಣ. ನೆಕ್ಸ್ಟ್ ಅದನ್ನ ಇನ್ನೊಂದ್ಸಲ 4 5 6 KLB ಇದನ್ನ ಕೊಟ್ಟು ಓಕೆ ಅಂದ್ಬಿಡೋಣ್ರಿ. ಈಗ ಇದು ಇದಾಗ್ಯದ್ರಿ, ಪ್ರೊಟೆಕ್ಟ್ ಆಗ್ಯದ ಸರ್. ನೋಡೋಣ್ರಿ, ಹೋಮ್ಗೆ ಹೋಗಿ ನೋಡ್ರಿ, ಬೋಲ್ಡ್ ಇಟಲಿಕ್ ಸರಿ ಮತ್ತೆ ಆಲತ್ತವಲ್ರಿ. ಈಗ ಏನಾಗುತ್ತೆ ನಮ್ಗೆ ಬುಕ್ಕಿಗೆ ಆಗ್ಯದ್ರಿ. ಈ ಬುಕ್ ಅಂದ್ರೆ ಇಲ್ಲಿ ಶೀಟ್ ನೇಮ್ ಚೇಂಜ್ ಮಾಡ್ರಿ. ಇವು ಇನ್ಆಕ್ಟಿವ್ ಅದಾವ. ಇಲ್ಲದ ನೋಡ್ರಿ, ಹೌದ್ರಾ? ಇನ್ಆಕ್ಟಿವ್. ಇಲ್ಲಿ ಬನ್ರಿ, ಇದನ್ನು ಇನ್ಆಕ್ಟಿವ್. ಸರಿ ಸರ್, ಹಾಗಿದ್ರೆ ಇಲ್ಲಿರುವಂತಹ ಯಾವುದಾದ್ರೂ ದತ್ತಾಂಶಗಳನ್ನ ಚೇಂಜ್ ಮಾಡ್ಬೋದ್ರೆ ಮಾಡ್ರಲ್ಲ, ಬರ್ತೈತ್ರಿ ಇದನ್ನು. ಓಕೆ, ಅಂಡ್ರ ಇಟಾಲಿಕ್ ತಗೊಳ್ರಿ, ಎಲ್ಲ ಬರ್ತದೆ. ಸೊ ಅದ್ರ ಅರ್ಥ ಏನಂತಂದ್ರೆ ರೀ, ವರ್ಕ್ ಬುಕ್ ಅಂತ ಬಂದಾಗ ಓಕೆ
ಸೊ ವರ್ಕ್ ಬುಕ್ ಅಂತ ಬಂದಾಗ ಅಲ್ಲಿ ಶೀಟ್ಗಳಿಗೆ ಅದು ಮಹತ್ವ ಕೊಡಂಗಿಲ್ರಿ, ಸಂಪೂರ್ಣವಾಗಿ ಆ ವರ್ಕ್ ಬುಕ್ ಅನ್ನ ನೋಡ್ಕೊಂತಿರ್ತದೆ. ಇನ್ನು ಶೀಟ್ ಅಂತ ಬಂದಾಗ ಏನಂತಂದ್ರೆ ಆ ಶೀಟ್ ನಲ್ಲಿರುವ ದತ್ತಾಂಶಗಳನ್ನ ನೋಡ್ತದ್ರಿ. ಸರ್ ಮತ್ತೆ ಇದು ಶೀಟ್ ಇದಕ್ಕೆ ಸಂಬಂಧ ಬೀಳ್ತಲ್ರಿ? ಇಲ್ರಿ, ಈ ಶೀಟ್ ನೇಮ್ಗಳೆಲ್ಲ ಎದಕ್ಕೆ ಸಂಬಂಧ ಬೀಳ್ತಾವ ಅಂದ್ರೆ ಬುಕ್ಕಿಗೆ ಸಂಬಂಧ ಬೀಳ್ತಾವ್ರಿ. ಸೊ ಈ ಶೀಟ್ನಾಗ ಸಂಬಂಧ ಬೀಳೋದು ಯಾವ್ದಂದ್ರೆ ಕೇವಲ ಅಲ್ಲಿರುವಂತ ದತ್ತಾಂಶಗಳು ಅಷ್ಟೇ ರೀ. ಇದು ಬಹಳ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಮಾಡ್ತದ, ಸ್ವಲ್ಪ ನೆನ್ಪಿಟ್ಕೊಳ್ಳೇಬೇಕ್ರಿ. ಹೌದ್ರಾ ರೀ? ಪ್ರೊಟೆಕ್ಟ್ ಶೀಟ್ ಅನ್ನೋದು ಏನ್ ಕೆಲಸ ಮಾಡ್ತದಂದ್ರ ಆಕ್ಟಿವ್ ಶೀಟ್ ನಲ್ಲಿರುವ ದತ್ತಾಂಶಗಳನ್ನ ಪ್ರೊಟೆಕ್ಟ್ ಮಾಡಲು. ಇನ್ನು ಪ್ರೊಟೆಕ್ಟ್ ವರ್ಕ್ ಬುಕ್ ಅಂದ್ರೆ ಏನಾಗ್ತದಂದ್ರೆ ರೀ, ಪ್ರಸ್ತುತ ಎಕ್ಸೆಲ್ ನಲ್ಲಿ ಅಥವಾ ಸ್ಪ್ರೆಡ್ ಶೀಟ್ ನಲ್ಲಿರುವ ಬುಕ್ಗಳನ್ನು ಪ್ರೊಟೆಕ್ಟ್ ಮಾಡಲು. ಬುಕ್ಗಳು ಪ್ರೊಟೆಕ್ಟ್ ಅಂದ್ರೆ ಏನಾಗ್ತದ್ರಿ ಸರ್? ಅಲ್ಲಿ ಶೀಟ್ ಡಿಲೀಟ್ ಮಾಡಕ್ ಬರಂಗಿಲ್ರಿ, ರೀನೇಮ್ ಮಾಡಕ್ ಬರಂಗಿಲ್ರಿ. ಸರ್ ಹೊಸ ಶೀಟ್ ಇನ್ಸರ್ಟ್ ಮಾಡಕ್ ಬರ್ತೇನ್ರಿ? ಅದನ್ನ ನೋಡೋಣತ್ರಿ. ಹೊಸ ಶೀಟ್ ಇನ್ಸರ್ಟ್ ಮಾಡ್ಬೋದಾ? ಅದು ಸಹ ಆಗಲ್ರಿ. ಹೌದ್ರಾ ರೀ? ಸೊ ಇವನ್ನೆಲ್ಲ ಆಗಲ್ಲ ಅಂತಂದ್ರೆ ಎಲ್ಲಿ ಬರ್ತದ್ರಿ? ಪ್ರೊಟೆಕ್ಟ್ ವರ್ಕ್ ಬುಕ್ ಎನ್ನುವುದರಿಂದ. ಇವು ಡಿಫ್ರೆನ್ಸ್ ನೆನಪಿರ್ತಾವ್ರೆ? ಸಿಂಪಲ್ ರೀ ಸರ್. ಪ್ರೊಟೆಕ್ಟ್ ವರ್ಕ್ ಶೀಟ್ ಅಂದ್ರೆ ಏನಿಲ್ರಿ, ಆ ಶೀಟ್ನಾಗ ಏನೇನ್ ಮಾಡಿವಿ ನೋಡ್ರಿ ಅವಿಷ್ಟೇ ಪ್ರೊಟೆಕ್ಟ್ ಮಾಡ್ತದ್ರಿ, ಉಳಿದಿವೆಲ್ಲ ರೀ ಅದು ಇಲ್ರಿ. ಇನ್ನು ವರ್ಕ್ ಬುಕ್ ಅಂದ್ರೆ ಇಲ್ಲಿ ಶೀಟ್ ನಂದ್ ಬಿಟ್ಟು ಉಳಿದಿವೆಲ್ಲನದು ನೋಡ್ಕೊಂತಿದ್ರಿ ಎಷ್ಟೇ. ಹೌದ್ರಾ ರೀ? ನೆಕ್ಸ್ಟ್ ತಿಳಿದಾರೆ ಎರಡು ರೀ? ಕನ್ಫ್ಯೂಷನ್ ಅದ ಇಲ್ರಿ ರೀ? ಓಕೆ. ಇನ್ನ ಶೇರ್ ವರ್ಕ್ ಬುಕ್ ಅಂತದ ನೋಡ್ರಿ, ಅದು ಹ್ಯಾಂಡ್ ಕಾಣತ್ತಲ್ರಿ, ಅದು ಬಹಳ ಇಂಪಾರ್ಟೆಂಟ್ ರೀ. ಈಗ ಶೇರ್ ವರ್ಕ್ ಬುಕ್ ಅಂದ್ರೆ ರೀ, ಇಲ್ಲಿ ಅದನ್ನ ಎಲ್ಲಿ ಯೂಸ್ ಮಾಡ್ತಿದೀವಿ ಅಂತಂದ್ರೆ ನೆಟ್ವರ್ಕಿಂಗ್ ಅಂತ ಕರಿತೀವ್ರಿ. ನೆಟ್ವರ್ಕ್ ಅಂದ್ರೆ ಏನು? ಈಗ ನೆಕ್ಸ್ಟ್ ಬರ್ತಾ ನೆಟ್ವರ್ಕ್ ಕ್ಲಾಸ್ ಅವಾಗ ಗೊತ್ತಾಗ್ತ ನಿಮ್ಗೆ ಇನ್ನ ರೀ. ನೆಟ್ವರ್ಕ್ ಅಂದ್ರೆ ಏನು ಹೇಳಿ ಸರ್? ಈ ಒಂದು ರೂಮ್ನಾಗ ಒಂದು 10 ಕಂಪ್ಯೂಟರ್ ಅದಾವ ಅಂತ ಇಟ್ಕೊಳ್ಳೋಣ. 10 ಕಂಪ್ಯೂಟರ್ಗಳು ಏನ್ ಮಾಡೀನಿ? ಒಂದಕ್ಕೊಂದು ಜೋಡಿಸ್ಬಿಟ್ಟಿನ್ರಿ. ಸಿಂಪಲ್ ರೀ. ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೂ ಎರಡೇ ಕಂಪ್ಯೂಟರ್ ನಾವು ಜೋಡಿಸಿವಿ ಅಂದ್ರೆ ಅದಕ್ಕೆ ನೆಟ್ವರ್ಕ್ ಅಂತ ಕರಿತೀವ್ರಿ. ಹಂಗ 10 ಕಂಪ್ಯೂಟರ್ಗಳು ನಾವು ಜೋಡಿಸಿವಿ ಸರ್. ಈಗ ಎಕ್ಸಾಂಪಲ್ ಇಲ್ಲಿ ಒಂದದ ಇಲ್ಲೊಂದು ಎಕ್ಸಾಂಪಲ್ ಈಗ 2 ಸಿಸ್ಟಮ್ ಅವ್ರ ಇಲ್ಲಿ. ಹೌದ್ರಾ? ಈ 2 ಸಿಸ್ಟಮ್ನಿಗೆ ನಾವು ಒಂದಕ್ಕೊಂದು ಕನೆಕ್ಟ್ ಮಾಡೀನ್ರಿ. ಈಗ ಲ್ಯಾಪ್ಟಾಪ್ನಾಗ ಒಂದು ಯಾವುದೋ ಶೀಟ್ ಅನ್ನ ಮಾಡಿನ್ರಿ. ಈಗ ಅವರು ಮುತ್ತೋರ್ ಅದನ್ನ ಸಿಸ್ಟಮ್ದಾಗ ಅದನ್ನ ಆಪರೇಟ್ ಮಾಡ್ಬೇಕಂತಾರ. ಅದು ಶೇರ್ ಆಗ್ಬೇಕಾ ಆಗ್ಬಾರ್ದಂತ ಪ್ರೊಟೆಕ್ಟ್ ಮಾಡೋದೇ ಇದು ಶೇರ್ ವರ್ಕ್ ಬುಕ್ ರೀ. ನೆನಪಿರ್ತದ್ರೆ ರೀ? ಸ್ವಲ್ಪ ಇಂಪಾರ್ಟೆಂಟ್ ರೀ. ಏನಂದ್ರೆ ರೀ, ನೆಟ್ವರ್ಕ್ ನಲ್ಲಿ ಇರುವಂತಹ ಒಂದು ಸಿಸ್ಟಮ್ಗಳಲ್ಲಿನ ಬುಕ್ಗಳು, ಯಾವ ಬುಕ್ ರೀ? ವರ್ಕ್ ಬುಕ್ಗಳು. ಅದನ್ನ ಶೇರ್ ಮಾಡ್ಬೇಕಾ ಮಾಡಬಾರ್ದು, ಅಥವಾ ಶೇರ್ ಮಾಡಿದ್ರು ಸಹ ಅವ್ರು ಓಪನ್ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಪಾಸ್ವರ್ಡ್ ಕೇಳ್ಬೇಕ್ರಿ. ಹೌದ್ರಾ ರೀ? ಈಗೆಲ್ಲ MNC ಕಂಪ್ನಿದಾಗ ಹೆಂಗ್ ಕೆಲಸ ಮಾಡ್ತಿರ್ತಾರ ಅಂದ್ರೆ ಅಲ್ಲಿ ಒಂದು 4-5 ಡಿಪಾರ್ಟ್ಮೆಂಟ್ ಇರ್ತಾವ್ರಿ. HR ಡಿಪಾರ್ಟ್ಮೆಂಟ್ ಅಂತ ಇರ್ತದ, ಸೇಲ್ಸ್ ಅಂತ ಇರ್ತದ, ಟೈಮ್ ಅಂತ ಇರ್ತದ, ಅಡ್ಮಿನ್ ಅಂತ ಇರ್ತದ್ರಿ, ಅಕೌಂಟ್ ಅಂತ ಇರ್ತದ. ಹಿಂಗೆಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತಾವ್ರಿ. ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಫೈಲ್, ಇಂಪಾರ್ಟೆಂಟ್ ಫೈಲ್ ಏನ್ ಮಾಡ್ತಾರೆ, ಕಾಮನ್ ಎಲ್ಲರಿಗೂ ಯೂಸ್ ಮಾಡ್ಲಕ್ಕಂತ ಕೊಟ್ಟಿರ್ತಾರೆ. ಆದ್ರೆ ಕೆಲವೊಂದು ಏನಂತಂದ್ರೆ ಅದು ಮಿಸ್ಯೂಸ್ ಆಗಬಾರ್ದು. ಈಗ ಅಕೌಂಟ್ ಡಿಪಾರ್ಟ್ಮೆಂಟ್ ಹೆಂಗಿರ್ತಾವ ಫುಲ್ ಪ್ರೊಟೆಕ್ಟೆಡ್ ಇರ್ತದೆ, ಅವ್ರಿಗೆ ಏನು ಗೊತ್ತಾಗಿರ್ಬಾರ್ದು. ಕೆಲವೊಂದು ಸಂಸ್ಥೆದಾಗ ಒಬ್ಬರು ಸ್ಯಾಲ್ರಿ ಒಬ್ರಿಗೆ ಗೊತ್ತಿರಂಗಿಲ್ರಿ, ಅಷ್ಟು ಪ್ರೊಟೆಕ್ಟ್ ಇರ್ತದೆ. ಆ ಪ್ರೊಟೆಕ್ಟ್ ಇದ್ದ ನಾನು ಏನಾರ ನೋಡ್ಬೇಕದು ಅಂತಂದ್ರೆ ಬರಂಗಿಲ್ರಿ. ಆ ತರ ಮಾಡ್ಬೇಕಾಗಿತ್ತಂದ್ರೆ ಯಾವ್ದ್ರಿ? ಶೇರ್ ವರ್ಕ್ ಬುಕ್ ಅಂತ ಕರಿತೀವಿ. ನೆನಪಿರ್ತದ್ರೆ? ಸಿಂಪಲ್ ಅದ. ಪ್ರೊಟೆಕ್ಟ್ ವರ್ಕ್ ಶೀಟ್, ಆಕ್ಟಿವ್ ಶೀಟ್ ಪ್ರೊಟೆಕ್ಟ್ ಮಾಡ್ತಾರೆ ಸರ್. ಪ್ರೊಟೆಕ್ಟ್ ವರ್ಕ್ ಬುಕ್ ಸಂಪೂರ್ಣ ಆ ಬುಕ್ ಅನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇನ್ನು ಶೇರ್ ವರ್ಕ್ ಬುಕ್ ಅಂದ್ರೆ ರೀ, ಈ ಒಂದು ಸಿಸ್ಟಮ್ ನಿಂದ ಇನ್ನೊಂದು ಸಿಸ್ಟಮ್ಗೆ ಅಂದ್ರೆ ನೆಟ್ವರ್ಕ್ ನಾಗಿರುವಂತಹ ಸಿಸ್ಟಮ್ ನಲ್ಲಿ ಆ ಒಂದು ವರ್ಕ್ ಬುಕ್ ಅನ್ನ ಶೇರ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನಾವೇನ್ ಕೊಡ್ತೀವ್ರಿ? ಪಾಸ್ವರ್ಡ್ಗಳು ಕೊಟ್ಟು ಅಥವಾ ಅದಕ್ಕೆ ಪರ್ಮಿಷನ್ ಕೊಡೋದು ಅಂತಂದಂಗ್ರಿ. ಈ ಹಿಂದೆ ಹ್ಯಾಂಡ್ ಅನ್ನೋದು ಏನ್ ಕೆಲಸ ಮಾಡ್ತಿತ್ತಂದ್ರೆ ರೀ, ಹ್ಯಾಂಡ್ ಇತ್ತು ಅಂದ್ರೆ ಶೇರ್ ಮಾಡ್ತೀನಿ ಅಂತ ಅರ್ಥ, ಹ್ಯಾಂಡ್ ಹೋಯ್ತು ಅಂದ್ರೆ ಶೇರ್ ಆಗಲ್ಲ ಅಂತ ಅರ್ಥ ರೀ. ಈ ತರ ಬರ್ತಿತ್ರಿ ಇದನ್ನ. ಹೌದ್ರಾ ರೀ? ಇದು ಹಳೇ ವರ್ಷನ್ ರೀ. ಯಾವಾಗ ಅಂತಂದ್ರೆ ನೆಟ್ವರ್ಕ್ ಸಿಸ್ಟಮ್ದಾಗ ಯಾವ್ದಾರ ಒಂದು ಸಿಸ್ಟಮ್ ಅನ್ನ ನಾ ಯೂಸ್ ಮಾಡ್ಬೇಕಾಗಿತ್ತಂದ್ರೆ ಅಲ್ಲಿ ಹ್ಯಾಂಡ್ ಅದನ್ನ ಇಲ್ಲ ಅಂತ ನೋಡ್ಬೇಕಿತ್ರಿ. ಹ್ಯಾಂಡ್ ಕಂಡದಂತಂದ್ರೆ ಏನರ್ಥ ರೀ? ಓ ಶೇರ್ ಆಗ್ತದೆ ಈ ಫೈಲ್ ಅಂತ. ಹ್ಯಾಂಡ್ ಕಂಡಿಲ್ರಿ ಅಂತಂದ್ರೆ ಏನರ್ಥ ರೀ? ಅದು ಶೇರ್ ಆಗಲ್ಲ ಅಂತ ಅರ್ಥ. ಸೊ ನೆನ್ಪಿರ್ತದ್ರಿ 3 ರೀ. ಇವು ಎಷ್ಟು ನೆನ್ಪಿಟ್ಕೋತಿರೋ ಅಥವಾ ಪದೇ ಪದೇ ನೋಡ್ತಿರೋ, ಓದ್ತಿರೋ, ಏನ್ ಮಾಡ್ತೀರಿ ಮಾಡ್ರಿ, ಇವು 3 ನೆನ್ಪಿಟ್ಕೊಂಡ್ಬಿಡ್ರಿ. ಹೌದ್ರಾ ರೀ? 1-2 ಸಲ ಬಂದವ್ರಿ ಎಕ್ಸಾಮ್ದಾಗ ಇದ್ರದ್ದು ಪ್ರೊಟೆಕ್ಟ್ ಶೀಟ್ ಕೇಳಿದನ್ರಿ. ಹೌದ್ರಾ ರೀ? ಮುಂದೆ ಏನಾದ್ರು ಬಂದು ಇನ್ನೊಂದ್ಸಲ ಕ್ವಶನ್ಸ್ಗಳು ಬಂದ್ವು ಅಂತಂದ್ರೆ ಅವಾಗ ಸ್ವಲ್ಪ ನಮ್ಗೆ ಗೊತ್ತಿರ್ಬೇಕ್ರಿ. ಕ್ಲಿಯರ್ ಅದಾರ ರೀ? ಇನ್ನು ಇದು ಒಂದು ಗೊತ್ತಾಯ್ತು ಸರ್ ಇದ್ರಾಗ ಅಂತಂದ್ರೆ ಮುಗಿದೋಯ್ತ್ರಿ. ಎಕ್ಸೆಲ್ನಾಗ ಇವೇನು ಉಳಿದಿರಿ, ಇನ್ನು ಹೋಗೋದೇ ನಾವು ವ್ಯೂಕ್ ಹೋಗ್ತೀವ್ರಿ. ತಿಳಿದವ್ರೆ? ಡೌಟ್ ಇಲ್ರಿ? ಒಂದ್ಸಲ ಬರ್ಕೊಂಡ್ಬಿಡಮ್ರಿ ಅದನ್ರಿ. ಓಕೆ ರೀ. ಇದನ್ನಿಂದ ಬರೆಯೋದು ಮಾಡಲ್ರಿ, ಕಮೆಂಟ್ ಆಲ್ರೆಡಿ ಗೊತ್ತಾಗ್ಯದಲ್ರಿ. ಅಲ್ಲಿ MS ವರ್ಡ್ನಾಗ ಏನ್ ಮಾಡ್ತೀವಿ ಅಂದ್ರೆ ಒಂದು ಪದಕ್ಕೆ ಹಾಕ್ತಿವ್ರಿ, ಇಲ್ಲಿ ಎಕ್ಸೆಲ್ನಾಗ ಬಂದಾಗ ಒಂದು ಸೆಲ್ಲಿಗೆ ಹಾಕಿರ್ತೀವಿ, ಅಷ್ಟೇ ವ್ಯತ್ಯಾಸ. ಮುಂದಕ್ಕೆ ಹೋಗೋಣ್ರೆ? ಬರೆಯೋಣ್ರಿ ಯಾರೀ? ಓಕೆ. ಪ್ರೊಟೆಕ್ಟ್ ಶೀಟ್ 1ನೇ ಆಯ್ಕೆ ರೀ. ಇನ್ನು 2ನೇ ಆಯ್ಕೆ ಪ್ರೊಟೆಕ್ಟ್ ವರ್ಕ್ ಬುಕ್, ಇದು 2ನೇ ಆಯ್ಕೆ ರೀ. ಆಮೇಲೆ ಇನ್ನು 3ನೇ ಆಯ್ಕೆ ಯಾವ್ದದ ಅಂತಂದ್ರೆ ರೀ, ಶೇರ್ ವರ್ಕ್ ಬುಕ್ ಅಂತ ಐತ್ರಿ.
ಓಕೆ. ಸೊ ಇಷ್ಟು ನಮ್ಮ ಸಿಲೆಬಸ್ ಮುಗಿತಾ ಬರ್ಲತ್ತದ್ರಿ. ಹಾಗೆ ಸ್ವಲ್ಪ ಓದ್ತಾ ಇರ್ರಿ. ಹೌದ್ರಾ ರೀ? ನೆಕ್ಸ್ಟ್ ಪ್ರೊಟೆಕ್ಟ್ ಶೀಟ್ ಬರ್ಕೊಂಡ್ಬಿಡೋಣಂತ್ರಿ. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಆಕ್ಟಿವ್ ಶೀಟ್, ಅದನ್ನ ಬ್ರಾಕೆಟ್ನಾಗ ವರ್ಕ್ ಶೀಟ್, ಆಕ್ಟಿವ್ ಶೀಟ್ ಅದನ್ನ ನಾವೇನಂತ ಕರಿತೀವ್ರಿ? ವರ್ಕ್ ಶೀಟ್ ಅಂತ ಕರಿತೀವ್ರಿ. ಆಕ್ಟಿವ್ ಶೀಟ್ ಅದನ್ನೇ ವರ್ಕ್ ಶೀಟ್ ಅನ್ನು ಪ್ರೊಟೆಕ್ಟ್ ಮಾಡಲು ಹೌದ್ರಾ ರೀ? ಅದನ್ನೆಲ್ಲ ಡಿಫ್ರೆನ್ಸ್ ಬರ್ಸ್ಬೇಕೇನ್ರಿ ನಿಮಗೆ? ಇಲ್ಲಿ ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಮಾಡಕ್ ಸಾಧ್ಯ ಇಲ್ರಿ ಅಂತ ಬರ್ಸ್ಬೇಕಾ? ನಡೀತದ್ರೆ ಬರ್ಸೋಣ್ರಿ. ಅದೇ ಓಕೆ, ಬರ್ಕೊಂಬಿಡ್ರಿ. ಪ್ರೊಟೆಕ್ಟ್ ಮಾಡಲು ಅಂತ ಬರೆದ್ರೆ ಫುಲ್ ಸ್ಟಾಪ್ ಕೊಟ್ಟು ಕಂಟಿನ್ಯೂ ಮಾಡ್ರಿ. ಪ್ರೊಟೆಕ್ಟ್ ಮಾಡಿರುವ ಶೀಟ್ನಲ್ಲಿನ ದತ್ತಾಂಶಗಳಿಗೆ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಫಾಂಟ್ ಕಲರ್, ಕಟ್, ಕಾಪಿ, ಪೇಸ್ಟ್. ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಫಾಂಟ್ ಕಲರ್, ಕಟ್, ಕಾಪಿ, ಪೇಸ್ಟ್ ಇತ್ಯಾದಿಗಳನ್ನು ಮಾಡಲು ಸಾಧ್ಯ ಅದನ್ನ ಸಾಧ್ಯ ಇಲ್ರಿ? ಸಾಧ್ಯವಿಲ್ರಿ. ಇತ್ಯಾದಿಗಳನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಏನೇನು ಸಾಧ್ಯ ಅದರಿ? ಆದರೆ ಆ ಶೀಟ್ನ ಹೆಸರು ಬದಲಾಯಿಸಬಹುದು. ಶೀಟ್ ನೇಮ್ ಚೇಂಜ್ ಮಾಡಬಹುದ್ರಿ. ಆದರೆ ಆ ಶೀಟ್ನ ಹೆಸರು ಬದಲಾಯಿಸಬಹುದು. ಮತ್ತೇನ್ ಮಾಡ್ಬೋದ್ರಿ? ಆ ಶೀಟ್ ಡಿಲೀಟು ಸಹ ಮಾಡ್ಬೋದ್ರಿ. ಶೀಟ್ ಅನ್ನು ಡಿಲೀಟ್ ಮಾಡಬಹುದು. ಫುಲ್ ಸ್ಟಾಪ್ ರೀ. ನೆಕ್ಸ್ಟ್ ಎರಡನೆಯದ್ರಿ ಪ್ರೊಟೆಕ್ಟ್ ವರ್ಕ್ ಬುಕ್. ನೆಕ್ಸ್ಟ್ ಒನ್ ರೀ ಪ್ರೊಟೆಕ್ಟ್ ವರ್ಕ್ ಬುಕ್. ಓಕೆ. ಪ್ರಸ್ತುತ ಸ್ಪ್ರೆಡ್ಶೀಟ್ನ ವರ್ಕ್ ಬುಕ್ ಅನ್ನು ಪ್ರೊಟೆಕ್ಟ್ ಮಾಡಲು ಯಾವ್ದ್ರಿ? ಪ್ರೊಟೆಕ್ಟ್ ವರ್ಕ್ ಬುಕ್ ಆಪ್ಷನ್ ಬಳಸುತ್ತಾರೆ. ಪ್ರೊಟೆಕ್ಟ್ ಮಾಡಲು ಪ್ರೊಟೆಕ್ಟ್ ವರ್ಕ್ ಬುಕ್ ಆಪ್ಷನ್ ಬಳಸುತ್ತಾರೆ. ಫುಲ್ ಸ್ಟಾಪ್ ಬರೆದು ಸ್ವಲ್ಪ ಒಂದೆರಡು ಪಾಯಿಂಟ್ ಬರೀದ್ರಿ. ಆಕ್ಟಿವ್ ಶೀಟ್ನಲ್ಲಿನ ದತ್ತಾಂಶಗಳನ್ನು ಇಲ್ಲೇನು ಸಾಧ್ಯ ಆಗ್ತೈತ್ರಿ? ಬರೀರಿ. ಆಕ್ಟಿವ್ ಶೀಟ್ನಲ್ಲಿನ ದತ್ತಾಂಶಗಳನ್ನು
ಆಕ್ಟಿವ್ ಶೀಟ್ನಲ್ಲಿನ ದತ್ತಾಂಶಗಳನ್ನು ಫಾರ್ಮ್ಯಾಟ್ ಮಾಡಲು ಸಾಧ್ಯವಾಗುತ್ತದೆ. ಫಾರ್ಮ್ಯಾಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಯದ್ರಿ. ಫಾರ್ಮ್ಯಾಟ್ ಮಾಡಲು ಸಾಧ್ಯವಾಗುತ್ತದೆ. ಫಾರ್ಮ್ಯಾಟ್ ಅಂದ್ರೆ ರೀ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಟೆಕ್ಸ್ಟ್ ಕಲರ್ ಇದನ್ನೆಲ್ಲ ನಾವು ಫಾರ್ಮ್ಯಾಟ್ ಅಂತ ಗೊತ್ತಾಗಿದ್ರಿ ಸರ್. ಫಾರ್ಮ್ಯಾಟ್ ಮಾಡಲು ಸಾಧ್ಯವಾಗುತ್ತದೆ. ಆದರೆ ಶೀಟ್ಗಳನ್ನು ಡಿಲೀಟ್ ಮಾಡಲು, ರೀನೇಮ್ ಮಾಡಲು, ಹೊಸ ಶೀಟ್ ಸೇರಿಸಲು ಸಾಧ್ಯವಿಲ್ಲ. ಅಂದ್ರೆ ಡಿಲೀಟ್ ಮಾಡಕ್ ಸಾಧ್ಯ ಆಗಲ್ರಿ, ರೀನೇಮ್ ಮಾಡಕ್ ಸಾಧ್ಯ ಆಗಲ್ರಿ. ಇನ್ನೊಂದ್ರಿ ಟು ಇನ್ಸರ್ಟ್ ಅ ನ್ಯೂ ಶೀಟ್ ಅದನ್ನು ಏನ್ರಿ ಪಾಸಿಬಲ್ ಇಲ್ರಿ. ಬರ್ದ್ರೆ ರೀ. ಇನ್ನ ಕೊನೆಯ ಆಯ್ಕೆ ರೀ ಶೇರ್ ವರ್ಕ್ಬುಕ್. ಓಕೆ, ಬರ್ಕೊಂಬಿಡ್ರಿ. ಯಾವುದಾದರೂ ಒಂದು ನೆಟ್ವರ್ಕ್ನಲ್ಲಿ ವರ್ಕ್ಬುಕ್ಗಳನ್ನು ಈಗ ನಾವು ಪಿ ಯು ಸಿದಾಗ ಇದ್ದೇವೆ ಅಂದ್ರೆ ವರ್ಕ್ ಬುಕ್ ಬೇರೆನೇ ಇರ್ತಾವೆ, ಹೌದಲ್ರಿ? ನೋಡ್ರಿ ಯಾರೇ ಪಿ ಯು ಸಿ ವರ್ಕ್ ಬುಕ್ ರೀ. ಓಕೆ ರೀ. ಯಾವುದಾದ್ರೂ ಒಂದು ನೆಟ್ವರ್ಕ್ನಲ್ಲಿ ವರ್ಕ್ ಬುಕ್ಗಳನ್ನು ಶೇರ್ ಮಾಡಲು ಹಾಗೂ ಪ್ರೊಟೆಕ್ಟ್ ಮಾಡಲು ಈ ಆಯ್ಕೆ ಸಹಾಯ ಮಾಡುತ್ತದೆ. ಮುಗಿತ್ರೆ ರೀ? ಓಕೆ, ಚಲ್.